ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ಹೆಂಗಿದ್ದೀರಿಲ್ಲ, ನೀವೆಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ಎಷ್ಟೋ ಜನ ಕೇಳಾತಿದ್ರಲ್ಲ ನಿಮ್ಮ ಲಿಂಕ್ ಕೊಡಿ, ಮೀಶೋ ಲಿಂಕ್ ಕೊಡಿ 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 ಅಂತೇಳಿ. ಅದು ಹೊಸ ಚಾನಲ್ ಫ್ರೆಂಡ್ಸ್. ಅದರಲ್ಲಿ ಲಿಂಕ್ ಹಾಕ್ಬೇಕಂದ್ರೆ ಅಟ್ಲೀಸ್ಟ್ 100 ಸಬ್ಸ್ಕ್ರೈಬ್ ಮೇಲೆ ಆಗಬೇಕು. 2 ತಿಂಗಳು ಟೈಮ್ ಕೇಳಿದ್ದೆ. ಅದು ಲಿಂಕ್ ಹಾಕ್ಲಿಕ್ಕೆ ಬರ್ತಿಲ್ಲ. ಕಮೆಂಟ್ ಬಾಕ್ಸಲ್ಲಿ ಆಗಿರ್ಬೋದು ಮತ್ತು ಇದರಲ್ಲಿ ಕೆಳಗಡೆ ಆಗಿರ್ಬೋದು ಹಾಕ್ಲಿಕ್ಕೆ ಬರ್ತಿಲ್ಲ. ಅದಕ್ಕೆ ಈ ಚಾನಲ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಚಾನಲ್ನಲ್ಲಿ ಏನು ತೋರಿಸ್ತೀನಿ ನೋಡಿ, ಕಲೆಕ್ಷನ್ ಪ್ರತಿಯೊಂದು ಕೂಡ ಲಿಂಕ್ ಹಾಕಿರ್ತೀನಿ. ಹಾಗೆ ನಮ್ಮ ಕಡೆ ಕ್ಲಾಸ್ ಏನು ಕಲಿತಾ ಇದ್ದಾರಲ್ಲ ಅದರಲ್ಲಿ ಒಬ್ಬರದ್ದು ಹಾಕ್ತೀನಿ ನಾನು ಇವತ್ತು. ಮತ್ತೆ ನಾನು ವಿಡಿಯೋ ಮಾಡ್ತಿರ್ತೀನಲ್ಲ ಡೈಲಿ, ಪ್ರತಿದಿನ ಒಬ್ಬೊಬ್ಬರು ಹಾಕ್ಕೊಂಡು ಹೋಗ್ತೀನಿ ನಾನು. ಯಾಕಂದ್ರೆ ಪಾಪ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅಂತೇಳಿ ನಮ್ಮ ಕ್ಲಾಸ್ ಏನು ಕಲಿತಾ ಇದ್ದಾರಲ್ಲ ನಮ್ಮ ಹತ್ರ, ಅವ್ರದ್ದು ಕೂಡ ಲಿಂಕ್ ಕೆಳಗಡೆ ಹಾಕಿರ್ತೀನಿ ಅಂತ. ಯಾವ್ಯಾವ ಕಲೆಕ್ಷನ್ ಐತಿ ಅದ್ರದ್ದೆಲ್ಲ ಮೀಶೋ ಲಿಂಕು, ಕ್ಯಾಶ್ ಆನ್ ಡೆಲಿವರಿ ಆದ್ರೂ ಆಗಿರ್ಬೋದು, ಆನ್ಲೈನ್ ಪೇಮೆಂಟ್ ಆಗಿದ್ರು ಆಗಿರ್ಬೋದು. ಸೊ ನೀವು ಬುಕಿಂಗ್ ಮಾಡ್ಕೋಬೋದು. ಮೀಶೋದಲ್ಲಿ ಕೂಡ ಫಾಲೋ ಮಾಡ್ಬೋದು. ನಾ ಹಾಕಿದ ತಕ್ಷಣ ಕಲೆಕ್ಷನ್ ಕ್ಯಾಟ್ಲಾಗ್ ಹಾಕಿದ ತಕ್ಷಣ ನಿಮ್ಗೆ ಬರುತ್ತೆ. ಇದು ಕೂಡ ನಾನು ಎಲ್ಲ ತೋರಿಸಿದ್ದು ಸೆಮಿ ಮೈಸೂರು ಸಿಲ್ಕ್. ಸೆಮಿ ಮೈಸೂರು ಸಿಲ್ಕ್ ಅಂದರೆ ಮೀಶೋದಲ್ಲೇ ನನ್ನ ಅಕೌಂಟ್ ಫೇಮಸ್ಸು. ಸೊ ಈ ಕಾಂಬಿನೇಷನ್ ಅಂದ್ರೆ ಸಖತ್ತಾಗೈತಿ. ಇದು ಮೊನ್ನೆನ ಹೊಸ ಡಿಸೈನಲ್ಲಿ ಬಂದಿರೋ ಅಂಥದ್ದು. ಇದರಲ್ಲಿ ಆರೆಂಜ್ ಕಲರ್ ಇತ್ತು ಮುಂಚೆ, ಬಟ್ ಈ ಡಿಸೈನ್ ಅಲ್ಲಿ, ಬಟ್ ಈ ರೆಡ್ ಕಲರು ಬೇಬಿ ಪಿಂಕ್ ಕಲರ್ ಬಂದಿರೋದು ನೇರೆ ಈಗಷ್ಟೇ ಬಂದಿರೋದು. ಅಂತಂದ್ರೆ ಮೊನ್ನೆ ಬಂತು ಅಂದ್ರೆ ಇವಾಗ ಸದ್ಯಕ್ಕೆ ಬಂದಿರೋ ಡಿಸೈನ್. ಓಕೆನಾ, ಅದು ಇದು ಅಂತೂ ಗೊತ್ತಾಯ್ತು. ಈ ಡಿಸೈನ್ ಅಂತೂ ನಾನು 2-3 ತಿಂಗಳಿಂದನೂ ಕೂಡ ಸೇಲ್ ಮಾಡ್ತಾನೆ ಇದ್ದೀನಿ. ಇದಕ್ಕೆ ಇನ್ನೂ ಕಮ್ಮಿನೇ ಆಗಿಲ್ಲ. ಈ ಕಲರ್ ಇನ್ನೂ ಯಾರೆಲ್ಲ ತಗೊಂಡಿಲ್ಲ ಇದ್ರ ಲಿಂಕ್ ಕೂಡ ಕೆಳಗಡೆ ಹಾಕಿರ್ತೀನಿ. ಇದು ಕೂಡ ಸೆಮಿ ಮೈಸೂರು ಸಿಲ್ಕ್, ಸಾಫ್ಟ್ ಸಿಲ್ಕ್ ಆಗಿರುತ್ತೆ. ತುಂಬಾ ಸಾಫ್ಟ್ ಫ್ರೆಂಡ್ಸ್. ನಿಮ್ಮ ಕೈಯಲ್ಲಿ ಬಂದ ಮೇಲೆನೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಅಂತೇಳಿ. ಮತ್ತು ಅದೊಂದು ಡಿಸೈನ್. ಅದರಲ್ಲಿ ಇನ್ನು ಬೇರೆ ಬೇಬಿ ಪಿಂಕು, ರೆಡ್ ಕಲರ್, ಅದರಲ್ಲಿ ಕಾಂಬಿನೇಷನ್ ಬೇರೆ ಕಲರ್ ಎಲ್ಲ ಐತೆ. ಇದು ಕಾಫಿ ಬ್ರೌನ್. ಇದು ಕೂಡ ಹಳೆ ಡಿಸೈನ್. ನಮ್ಮದು ಇವಾಗ ಏನಿಲ್ಲ ಅಂದರೆ 2 ತಿಂಗಳು ಸೇಲ್ ಆಗ್ತಾ ಇರೋದು ಕಾಫಿ ಬ್ರೌನು. ಸೊ ಬೇಬಿ ಪಿಂಕ್ ಕಲರ್. ಓಕೆನಾ, ಬಂದೈತಿ ರುದ್ರಾಕ್ಷಿ ಬಾರ್ಡರ್ ಬಂದೈತಿ. ಇದೊಂದು ಸ್ವಲ್ಪ 2 ಕಡೆ ಈಕ್ವಲ್ ಬಾರ್ಡರ್, ತುಂಬಾ ಹೆವಿ ಐತಿ ಫ್ರೆಂಡ್ಸ್. ಇದು ಒಂದು ಈಗೇನು ತೋರಿಸಿದ್ನಲ್ಲ ಫ್ರೆಂಡ್ಸ್, ಅದರಲ್ಲೇ ಕಲರ್ ಬೇರೆ ಇದೆ. ಸೇಮ್ ಡಿಸೈನು, ರೆಡ್ಡು, ಅದು ಕಾಫಿ ಬ್ರೌನು, ಬೇಬಿ ಪಿಂಕ್ ಐತಿ. ಇದು ಒಂದು ಸ್ವಲ್ಪ ಡಾರ್ಕ್ ಬೇಬಿ ಪಿಂಕು, ರೆಡ್ ಐತೆ. ಸೊ ಅದು ಕಾಫಿ ಬ್ರೌನ್ ಐತೆ. ಅದರಲ್ಲಿ ಸೇಮ್ ಡಿಸೈನು, ಕಲರ್ ಚೇಂಜ್. ಇನ್ನು ರಾಯಲ್ ಬ್ಲೂ ಒಳಗೆ ತೋರಿಸಿದ್ನಲ್ಲ ಫ್ರೆಂಡ್ಸ್, ಆ ಡಿಸೈನ್ ಒಳಗೆ ಇದು ಕಾಫಿ ರಸ್ಟ್ ಆರೆಂಜ್ ಒಳಗೆ ಬಾರ್ಡರ್ ಬರುತ್ತೆ. ಸಕ್ಕದ ಕ್ವಾಲಿಟಿ ಐತಿ ಫ್ರೆಂಡ್ಸ್, ಮಿಸ್ ಮಾಡ್ಕೋಬೇಡಿ. ಎಷ್ಟು ಜನ ಕೇಳ್ತಿದ್ರು ಅಂತಂದರೆ ನನಗೆ ಇದು ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದು ಕೇಳ್ತಾ ಇದ್ರೆ, ಆದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಹೇಳಿರ್ತೀನಿ. ಅದಕ್ಕೆ ಯೂಟ್ಯೂಬಲ್ಲಿ ಕೊಡಿ ಅಂತ ಜಾಸ್ತಿ ಜನಕ್ಕೆ ನಾನು ಕೊಡೋಕ್ಕೆ ಆಗಿರಲಿಲ್ಲ. ಇದು ಅದರಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಅದ್ರಲ್ಲಿ ಹಾಕ್ಬೋದು ಅಂತ. ಬಟ್ ವಿಡಿಯೋ ಮಾಡಿದ್ಮೇಲೆ ಗೊತ್ತಾಯ್ತು ಅದ್ರಲ್ಲಿ ಹಾಕೋಕ್ಕಾಗಿಲ್ಲ ಅಂತೇಳಿ. ಸೊ ಅದಕ್ಕೆ ವಿಡಿಯೋ ತಳಗಡೆ ಈ ಸೀರೆ ಅಂತ ಸಖತ್ತಾಗಿರುತ್ತೆ. ಸಣ್ಣ ಬಾರ್ಡರ್, ಚಿಕ್ಕ ಬಾರ್ಡರ್ ಆಗಿರುತ್ತೆ. ಸಖತ್ ಸಾಫ್ಟ್ ಐತಿ. ಇದರೆಲ್ಲ ಒಂದು ಎತ್ತಿಕೊಂಡಿದ್ದೀನಿ ಫ್ರೆಂಡ್ಸ್. ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ. ಸಖತ್ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಂತೂ. ನಾನು ಆಲ್ರೆಡಿ ಇದರಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿದ್ದೀನಿ, ಒಂದ್ಸತಿ ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ಇನ್ನು ಇದರಲ್ಲಿ ಕಲೆಕ್ಷನ್ ಮತ್ತೆ ರೀಸ್ಟಾಕ್ ಆಗುತ್ತೆ. ಇವಾಗ ಸದ್ಯಕ್ಕೆ ಮಾಲ್ ಇರೋದು ಎಷ್ಟು ಅಂತ ತೋರಿಸ್ತೀನಿ ನಾನು. ಈ ಕಡೆ ಇದಾದ್ರೆ ಬ್ಲೂ ಕಲರ್ ಅಷ್ಟೇ ಫ್ರೆಂಡ್ಸ್. ಇನ್ನು ಇದರಲ್ಲಿ ರೆಡ್ ಒಳಗೆ 1-2 ಪೀಸ್ ಇರೋದು ಆಲ್ರೆಡಿ ಬುಕ್ ಆಗ್ಯಾವು. ಇವು ಕೂಡ ಎಲ್ಲ ಬುಕ್ ಆಗ್ಯಾವ, ಬಟ್ ನಾಳೆ ಬರಾಕತ್ತಾವ. ಡೋಂಟ್ ವರಿ. ಇನ್ನಿಷ್ಟು ಬುಕ್ ಆಗಿದ್ದು ಬೆಳಗ್ಗೆ ಇನ್ನೇನಿದೆ ನಾವು ತೊಗೊಂಡು ನೀವು ತೋರ್ಸಕ್ಕಂತೇಳಿ ತೊಗೊಂಡಲ್ಲ, ಅವು ಕೂಡ ಬುಕ್ ಆಗ್ಯಾವ. ಕರೆಂಟ್ ಇಲ್ಲ ಫ್ರೆಂಡ್ಸ್ ಇದಂತ ಪ್ರಿಂಟ್ ತೆಗಿಯೋಕ್ಕೆ. ಮತ್ತು ಪ್ರಿಂಟಿಂಗ್ ಸಿಕ್ಕಾಪಟ್ಟೆ ಇಶ್ಯೂ ಆಗಿದೆ. ಪ್ರಿಂಟ್ ಲೇಬಲೇ ಡೌನ್ಲೋಡ್ ಆಗ್ತಾ ಇಲ್ಲ ಪ್ರಿಂಟ್ ತೆಗಿಯೋಕ್ಕೆ. ಸೊ ಈಗೇನು ಇವು ಏನು ಕಲೆಕ್ಷನ್ ತೋರಿಸಿದ್ನಲ್ಲ, ಇವು ಆಲ್ರೆಡಿ ಬುಕ್ಕಿಂಗ್ ಅದಾವೆ. ಇವು ಪ್ಯಾಕ್ ಮಾಡಬೇಕು ಅಷ್ಟೇ. ಕರೆಂಟ್ ಇಲ್ಲ, ಲೇಬಲ್ ತೆಗ್ಬೇಕು, ಪ್ಯಾಕ್ ಮಾಡೋಣ ಅಂತೇಳಿ. ಇವೆಲ್ಲವೂ ಕೂಡ ರೀಸ್ಟಾಕ್ ಆಗ್ತಾ ಇದ್ದವು. ಮತ್ತಿನ್ನು ಹೊಸ ಕಲೆಕ್ಷನ್ ಬರತ್ತವೆ. ಬಟ್ ತೋರ್ಸೋಕ್ಕೆ ನನ್ನ ಹತ್ರ ಸಾರಿ ಇಲ್ಲ ಅದನ್ನು ಕಲರ್ ತೋರ್ಸೋಕ್ಕೆ. ಇನ್ನು ಯಾವಾಗ ಬರುತ್ತೆ ಅಂದರೆ, ಇವತ್ತು ಎಷ್ಟು ತಾರೀಕು ಸಮ 15 ಫ್ರೆಂಡ್ಸ್. ಇವತ್ತು ಯಾವ ವಾರ? ಇವತ್ತು ಸಂಡೇ ದಿವಸ.
ಇದು ಬರೋದು ಬುಧವಾರ ದಿವಸ ಬರುತ್ತೆ. ಕಂಪಲ್ಸರಿ ಸಿಕ್ಕಾಪಟ್ಟೆ ಆರ್ಡರ್ ಬರ್ತಾ ಇತ್ತು, ಸಿಕ್ಕಾಪಟ್ಟೆ ಮಾಲ್ ಬರಾಕತ್ತಿತ್ತು, ಸಿಕ್ಕಾಪಟ್ಟೆ ಆರ್ಡರ್ ಬರಾಕತ್ತಾವ. ಲೇಬಲ್ ಅಂದ್ರೂ ಒಂಚೂರು ಡೌನ್ಲೋಡ್ ಆಗ್ತಾ ಇಲ್ಲ ಫ್ರೆಂಡ್ಸ್. 20-40 ಆರ್ಡರ್ ಬರುತ್ತೋ, ಬಟ್ ಲೇಬಲ್ ಡೌನ್ಲೋಡ್ ಆಗೋದು 4, 6, 8 ಇದೇ ರೀತಿನ ಡೌನ್ಲೋಡ್ ಆಗ್ತಾ ಐತೆ. ಮಿಶೋ ಎಂಡಿಂಗ್ ಸೇಲ್ ಮುಗಿತಾ ಬಂತು, ಇನ್ನು ನಾರ್ಮಲ್ ಬರುತ್ತೆ, ಇನ್ನು ನಾರ್ಮಲ್ ಆಗಿ ನಡ್ಕೊಂಡು ಹೋಗುತ್ತಾ. ಸೊ ಬೇಕು ಅಂದರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಮೀಶೋ ಲಿಂಕ್ ಕೆಳಗಡೆ ಇರುತ್ತೆ, ಮತ್ತು ನಮ್ಮ ಫಾಲೋವರ್ಸ್ದು ಕೂಡ ಮೀಶೋ ಲಿಂಕ್ ಕೆಳಗಡೆ ಇರುತ್ತೆ. ಸೊ ನಮ್ಮದು 2 ಅಕೌಂಟ್ ಇದ್ದಾವೆ, ಒಂದು ಸಾವಿತ್ರಿ ಸಿಲ್ಕ್, ಒಂದು ಅದ್ವಿಕಾ ಸಿಲ್ಕ್ ಅಂತೇಳಿ, ಮತ್ತು ಒಂದು ಮೀನಾ ಸಿಲ್ಕ್ ಮೀನಾ ಅವ್ರದ್ದು ಅಂತೇಳಿ. ಅವರ ಅದೇ ಅನ್ಸುತ್ತೆ, ಅವರ ನೇಮು ಮೀನಾ ಅಂತ ಐತಿ ಇದರಲ್ಲಿ ಮೀಶೋದಲ್ಲಿ. ಅವ್ರ ಲಿಂಕ್ ಕೂಡ ಕೆಳಗಡೆ ಹಾಕಿರ್ತೀನಿ, ಒಂದ್ಸತಿ ಚೆಕ್ಔಟ್ ಮಾಡ್ಕೊಳ್ಳಿ. ಅವ್ರದ್ದು ಮೀನಾ ಅವ್ರದ್ದು ಏನಾದರೂ ಕಲೆಕ್ಷನ್ ಇಷ್ಟ ಆಗಿತ್ತಂದ್ರೆ ಸೊ ಅಲ್ಲಿ ಕೂಡ ಹೋಗಿ ನೀವು ತೊಗೋಬೋದು. ವೆರೈಟಿ ಕೂಡ ಕಲೆಕ್ಷನ್ ಅವ್ರ ಹತ್ರ ಅದಾವೆ. ಸೊ ನಮ್ಮ ಹತ್ರ ಇಷ್ಟು ವೆರೈಟಿ ಕಲೆಕ್ಷನ್ ಇರ್ತವೆ, ಬಟ್ ಇದರಲ್ಲಿ ಸ್ಟಾಕ್ ಜಾಸ್ತಿ ಬರುತ್ತೆ. ಇನ್ನು ಪ್ರತಿ ವಾರ ಅಷ್ಟೇ ತರಿಸೋದಾಗ್ಬಿಟ್ಟಿತ್ತು ನಮ್ಗೆ ಇಷ್ಟು ಅಂತೇಳಿ. ಇನ್ನು ಮೊನ್ನೆ ಅಷ್ಟೇ ತರಿಸಿದ್ದು, ನಾನು ಏನೊಂದು ವಿಡಿಯೋ ಹಾಕಿದ್ದೆನಲ್ಲ ಅವತ್ತು ತರಿಸಿದ್ದೆ, ಅದೆಲ್ಲ ಖಾಲಿಯಾಗಿ ಮತ್ತೆ ಇವತ್ತು ಬೆಳಗ್ಗೆ ಬಂದಿರೋದು. ಬೆಳಗ್ಗೆ ಬಂದು ಇಷ್ಟು ಸ್ವಲ್ಪ ಕಮ್ಮಿ ಸ್ಟಾಕ್ ಬಂದೈತಿ. ಕಮ್ಮಿ ಸ್ಟಾಕ್ ಬಂದರೂ ಕೂಡ ಸ್ವಲ್ಪ ಇವೆಲ್ಲ ಬುಕ್ಕಿಂಗ್ ಅದಾವು, ಇನ್ನು ಅದರಲ್ಲಿ ಕೂಡ ಬುಕ್ಕಿಂಗ್ ಅದಾವು. ಎಲ್ಲವೂ ಖಾಲಿ ಭಾಳ ಅದು, ಒಂದೊಂದು 2-3 ಪೀಸ್ ಅಷ್ಟೇ ಉಳಿಬೋದು. ಸೊ ಇನ್ನು ಬುಧವಾರ ಅಥವಾ ಗುರುವಾರ ಸಾಕಷ್ಟು ಸ್ಟಾಕ್ ಬರುತ್ತೆ. ಏನಿಲ್ಲ ಅಂದರೂ ಒಂದು 200-300 ಸೀರೆ ಅಂದ್ರೂ ಹಾಕಿದ್ವಿ ನಾವು, ಅದು ಬರಬೇಕು ಅಷ್ಟೇ. ಇನ್ನೇ ಯಾಕಂದರೆ ತಿಂಗಳಿಗೆ 1 ಸತಿ ಅಥವಾ 2 ಸತಿ ಅಷ್ಟೇ ಹಾಕ್ಸೋಣ ಅಂದ್ಕೊಂಡಿದ್ದೆ, ಏಕೆಂದರೆ ಪ್ರತಿ ವಾರದಲ್ಲಿ 2 ಸತಿ ಹಾಕ್ತಾ ಇದ್ದೀನಲ್ಲ. ಸೊ ಶಿಪ್ಪಿಂಗ್ ಚಾರ್ಜನೇ ಜಾಸ್ತಿ ಹೋಗ್ತಾ ಇದೆ ನನಗೆ, ಅದಕ್ಕೆ ತಿಂಗಳಲ್ಲಿ 2 ಸತಿ ಹಾಕೋಣ, ಜಾಸ್ತಿ ಕ್ವಾಂಟಿಟಿ ಒಳಗೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿಸ್ಬೇಕು ಅನ್ಕೋತೀವಿ, ಬಟ್ ಡೈನಿಂಗ್ ಮಾಡೋರು ಲಿಮಿಟ್ ಅವ್ರು ಕೊಡೋಕತ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ಸತಿ ಜಾಸ್ತಿ ಸ್ಟಾಕ್ ಆಗ್ತಾ ಇದ್ದೀನಿ. ಸೊ ಈ ವಿಡಿಯೋ ಕೆಳಗಡೆ ಲಿಂಕ್ ಇರುತ್ತೆ, ಬೇಗ ಅಲ್ಲಿ ಹೋಗಿ ಸೊ ಲಿಂಕ್ ಬೇಕಾದವರಿಗೆ ಹೋಗಿ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡಿ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಒಂದು ಅಭ್ಯಾಸ ಆಗ್ಬಿಟ್ಟೈತೆ. ಲಿಂಕ್ ಕೆಳಗಡೆ ಇರುತ್ತೆ, ಲಿಂಕ್ ಕ್ಲಿಕ್ ಮಾಡಿ ಮೀಶೋದಲ್ಲಿ ಹೋಗಿ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಕ್ಯಾಟ್ಲಾಗ್ನ ಹೊಸ ಕ್ಯಾಟ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಟಾಟಾ ಬಾಯ್. ಮತ್ತು ಇನ್ನೊಂದು ಕೇಳ್ತಾ ಇದ್ರು ನೀವೇನು ಅಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಇನ್ನು ನಾಳೆ ಆ ಚಾನಲಲ್ಲಿ ಗ್ಯಾರಂಟಿ ವಿಡಿಯೋ ಹಾಕ್ತೀನಿ. ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಇನ್ವೆಸ್ಟ್ಮೆಂಟ್ ಇಲ್ಲದೆ ಹೇಗಪ್ಪ ಮೀಶೋದಲ್ಲಿ ಕೆಲಸ ಮಾಡೋದು ಅಂತೇಳಿ ಸ್ವಲ್ಪ ಸಂಪಾದನೆ ಮಾಡ್ಬೋದು. ಓಕೆ, ಸ್ವಲ್ಪ ಅಂದರೂ ಒಂದು ತಕ್ಕಮಟ್ಟಿಗೆ ಸಂಪಾದನೆ ಮಾಡ್ಬೋದು, ಹಾರ್ಡ್ ವರ್ಕ್ ಇತ್ತು ಅಂತ ಅಂದರೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಫುಲ್ ವಿಡಿಯೋನ ನಾನು ನಾಳೆ ಅದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಸುವರ್ಣ ಏನದು ನನ್ನ ಹೆಸರು ನನ್ನ ಮರ್ತೋಗ್ತೀನಿ, ಸುವರ್ಣ ಸಾಧನ ಚಾನಲ್ ಒಳಗೆ ಹಾಕಿರ್ತೀನಿ ಅಂತ ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸೊ ಟಾಟಾ ಬಾಯ್. ಮತ್ತು ಇನ್ನೂ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಡೇ.